ಕಾರ್ತಿಕ ಪೌರ್ಣಮಿಯಂದು ಅಂದ್ರೆ ಇದೇ ನವೆಂಬರ್ 5ನೇ ತಾರೀಕು ಹುಣ್ಣಿಮೆ ಬರ್ತಿದೆಯಲ್ವಾ, ಅವತ್ತಿನ ದಿನ 365 ಬತ್ತಿ ದೀಪಾರಾಧನೆ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಮನೆಗೆ. ಇದನ್ನ ತ್ರಿಪುರ ಪೌರ್ಣಮಿ ಅಂತಾನೂ ಕೂಡ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಶಿವನು ತ್ರಿಪುರಾಸುರ ಎಂಬ ರಾಕ್ಷಸನ ಅವತ್ತಿನ ದಿನ ಕೊಂದಿರ್ತಾರೆ. ಅದಕ್ಕೋಸ್ಕರ ಈ ದಿನ ಅಂದ್ರೆ ಪೌರ್ಣಮಿ ದಿನ ಶಿವನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು 365 ಬತ್ತಿ ಸಿಗುತ್ತೆ ಎಲ್ಲಾ ಕಡೆ ಗ್ರಂಥಿಗೆ ಅಂಗಡಿಗಳಲ್ಲಿ. ಆ ಒಂದು ದೀಪನ ಅವತ್ತಿನ ದಿನ ಹಚ್ಚೋದ್ರಿಂದ ವರ್ಷವಿಡೀ ನಾವೇನು ಹಚ್ಚಕ್ಕಾಗದೆ ಇರುತ್ತೆ, ಸೂತ್ಕದ ಸಮಯದಲ್ಲಾಗಿರ್ಬೋದು, ಮುಟ್ಟ ಸಮಯದಲ್ಲಾಗಿರ್ಬೋದು, ಅಥವಾ ಈ ಕೆಲವೊಬ್ರು ನಾನ್ ವೆಜ್ ಎಲ್ಲ ತಿನ್ನೋರು ಇರ್ತಾರಲ್ಲ, ಅವರು ಕೂಡ ಹಚ್ಚದೇನೆ ಇದ್ದ ಕಾರಣದಲ್ಲಿ ಅವರು ಇವತ್ತಿನ ದಿನ ಕಾರ್ತಿಕ ಪೌರ್ಣಮಿಯ ದಿನ ಹಚ್ಚೋದ್ರಿಂದ 365 ಬತ್ತಿ ದೀಪನ ಅವರ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅಂತಾನೂ ಕೂಡ ಹೇಳ್ತಾರೆ. ವರ್ಷವಿಡೀ ಹಚ್ಚಿದಂತ ಒಂದು ಪೂಜೆ ಮಾಡಿದಂತ ಫಲ ಅವತ್ತಿನ ದಿನ ಪ್ರಾಪ್ತಿ ಆಗುತ್ತೆ ಅಂತಾನೂ ಕೂಡ ಹೇಳ್ತಾರೆ. ಅವತ್ತಿನ ದಿನ ದೇವಸ್ಥಾನಕ್ಕೆ ಹೋಗಿ ಹಚ್ಚಕ್ಕಾಗಿಲ್ಲ ಅನ್ನೋಂಥವ್ರು ದೇವ್ರ ಮನೆಯಲ್ಲೇ ಹಚ್ಚಬಹುದು, ಮತ್ತೆ ತುಳಸಿ ಕಟ್ಟೆ ಮುಂದೆನೂ ಕೂಡ ಹಚ್ಚಬಹುದು. ಆ ದಿನ ಆಗ್ಲಿಲ್ಲ ಅನ್ನೋಂಥವ್ರು ಪ್ರತಿ ಸೋಮವಾರ ಕಾರ್ತಿಕ ಸೋಮವಾರದಲ್ಲಿ ನೀವು ಹೋಗಿ ದೇವಸ್ಥಾನಕ್ಕೆ ಅಥವಾ ಮನೆಯಲ್ಲಿ ಹಚ್ಚಬಹುದು. ಮೊದಲನೇದಾಗಿ ಒಂದು ದೀಪನ ತಗೊಳ್ಳಿ ಮಣ್ಣಿಂದು, ಅದನ್ನ ಕ್ಲೀನಾಗಿ ತೊಳೆದು ಅದ್ರೊಳಗಡೆ ನೀವು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲಾದ್ರೂ ಸೈಡಿಗೆ ಹಾಕ್ಬಿಟ್ಟು ಬತ್ತಿ ಏನಿರುತ್ತೆ ಅದನ್ನ ಮುಂಚೆನೆ ನೆನೆಸ್ಕೊಳ್ಳಿ ಎಣ್ಣೆಯಲ್ಲಿ. ಎಳ್ಳೆಣ್ಣೆ, ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯಿಂದ ನೀವು ಹಚ್ಚಬಹುದು. ಬೆಳಗ್ಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾನೇ ಒಳ್ಳೇದು. ಆಗಿಲ್ಲ ಅನ್ನೋಂಥವ್ರು ಗೋಧೂಳಿ ಸಮಯದಲ್ಲಿ ಹೋಗಿ ಮಾಡಿದ್ರೆ ತುಂಬಾನೇ ಒಳ್ಳೇದು, ಮನೆಯಲ್ಲಾಗ್ಲಿ ದೇವಸ್ಥಾನದಲ್ಲಾಗ್ಲಿ. ಮೋರ್ ವಿಡಿಯೋಸ್ಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ. Thanks for watching my videos.